ನಮಸ್ಕಾರ. SLV ಎಲೆಕ್ಟ್ರಾನಿಕ್ಸ್ಗೆ ಬನ್ನಿ. ಇವತ್ತೊಂದು ನನ್ನ ಹತ್ರ ಒಂದು ಅಲ್ಟ್ರಾ ಸಿಮ್ಮು ಒನಿಡಾ ಕಿಟ್ ಬಂದೈತೆ. ನಮ್ಮ ಮೆಕ್ಯಾನಿಕ್ ಕಳಿಸಿದ್ದಾರೆ, ಅವ್ರ ಹತ್ರ ಬಂದಿರುತ್ತೆ. ಅವರು ಟಿ ವಿ ತಂದ್ಕೊಡೋಕ್ಕಾಗಲ್ಲ, ಬರೀ ಕಿಟ್ ಮಾತ್ರ ತಂದುಕೊಟ್ಟಿದ್ದಾರೆ. ಅವರು ನನ್ನ ಹತ್ರ ಹೇಳಿದ್ರು ಇದು ಪ್ಲಗ್ ಹಾಕ್ದಕ್ಕೆ NCB ಆಫ್ ಆಗುತ್ತೆ ಅಂತ. ನಾನು ಅದಕ್ಕೆ ಡಯೋಡ್ ಎಲ್ಲ ಫಸ್ಟು ನಾನು ಮೀಟ್ರಲ್ಲಿ ಚೆಕ್ ಮಾಡಿಕೊಂಡೆ. ಇದು ಡಯೋಡೆಲ್ಲ ಶಾರ್ಟ್ ಆಗಿದೆ. ಫಸ್ಟು ಶಾರ್ಟ್ನ ನಾನು ಡಯೋಡ್ ಹಾಕ್ಕೊಂಡು ಮತ್ತೆ ವಿಡಿಯೋ ಮಾಡ್ತೀನಿ. ಬೇರೆ ಡಯೋಡ್ ಹಾಕ್ಬಿಟ್ಟು ವಿಡಿಯೋ ಮಾಡ್ತೀನಿ. ಈಗ ಡಯೋಡ್ ಹಾಕಿದ್ದೀನಿ, 4 ಡಯೋಡು. ಅದು 4 ಡಯೋಡ್ ಹಾಕಿದ್ದೀನಿ. 4 ಡಯೋಡ್ ಹಾಕಿದ್ದೀನಿ. ಇದು ಹಳೆ ಡಯೋಡ್ ನೋಡಿ, ಇಲ್ಲಿದೆ. 4 ಡಯೋಡ್ ಹಾಕಿ ಇದನ್ನು ಮತ್ತೆ 110ಗೆ ಹಾಕ್ತೀನಿ. ನೋಡೋಣ ಈಗ. ಮತ್ತು ಶಾರ್ಟ್ ತೋರಿಸ್ತೈತೆ 110 ನೋಡಿರಿ, ಶಾರ್ಟ್ ತೋರಿಸ್ತೈತೆ. ಇಲ್ಲೇನೋ ಹೊಗೆ ಬರ್ತೈತೆ ಇಲ್ಲಿ. ಏನು ನೋಡಿ, ಇದು PF ನೋಡಿ, ಇದು PF ಶಾರ್ಟ್ ಆಗುತ್ತೆ. ಅಲ್ಲಿದ್ದು PF ರಿಮೂವ್ ಮಾಡ್ಕೊಂಡಿದ್ದೀನಿ. ಅಲ್ಲಿ 102 kV 2 kV ಒಂದು PF ಇತ್ತು ಇಲ್ಲಿ, ಅದು ರಿಮೂವ್ ಮಾಡಿದ್ದೀನಿ. ಮತ್ತು ಇವಾಗ 110ಗೆ ಹಾಕ್ತೀನಿ. ಈಗ ಬೋರ್ಡ್ ಓಕೆ ಆಗಿದೆ, ಲೈಟ್ ಬರ್ತೈತೆ. ಈಗ ಅಲ್ಲಿ 102 kV PF ಹಾಕ್ತೀನಿ. ಅಲ್ಲಿಗೆ ಹಾಕ್ಬೇಕದು, ಇನ್ನು ಮೆಕ್ಯಾನಿಕ್ದು. ಇಲ್ಲಿಗೆ 102 kV ಹಾಕ್ತೀನಿ ನೋಡಿ. ಈ ಥರ ಇದು ಓಕೆ, ಇದು ಕಿಟ್ ಓಕೆ ಆಗಿದೆ. ಓಕೆ ಆಗಿದೆ ಕಿಟ್ಟು. ಇದು PF ಚೇಂಜ್ ಮಾಡಿದ್ದೀನಿ. 110 ರಿಲೀಸ್ ಆಗಿದೆ. ಲೈಟ್ ಬಂದೈತೆ. ಓಕೆ.